ಮೀನರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಸಾಡೆ ಸಾತಿದೆ ಅಂತ ಹೇಳ್ತಾ ಇರ್ತಾರೆ. ಮುಂದಿನ ರಾಶಿ ಆಗಿರುವಂತಹ ಮೇಷರಾಶಿಯವರು ಕೂಡ ಸಾಡೆ ಸಾತಿಯ ಪ್ರಾರಂಭದ ದಿನಗಳು, ಹಿಂದಿನ ರಾಶಿ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಅಂತಿಮ ದಿನಗಳನ್ನು ನೋಡ್ತಾ ಇದ್ದೀರ ಅಂತ ಹೇಳುತ್ತೆ. ಮತ್ತು ಈ ಗುರುವನ್ನು ಕೂಡ ನಾವು ನೋಡ್ತೀವಿ. ಗುರು ಕರ್ಕಾಟಕದಲ್ಲಿ ಪರಮೋಚ್ಚ ಸ್ಥಾನದಲ್ಲಿದ್ದಾರೆ. ಅದರಿಂದ ಯಾರಿಗೆಲ್ಲ ಅನುಕೂಲಗಳಿದೆ, ಗುರುಬಲ ಯಾರಿಗಿದೆ, ಇದೆಲ್ಲ ಕೂಡ ನಾವು ನೋಡ್ಕೊಳ್ತಾ ಇರ್ತೀವಿ ಸಾಮಾನ್ಯವಾಗಿ. ಅದ್ರ ಜೊತೆ ಈ ಶುಕ್ರನ ಒಂದು ಅನುಗ್ರಹ ಕೂಡ ಆಗಲೇಬೇಕು ಅಂತ ನೋಡಿ. ಶುಕ್ರ ಗ್ರಹ ಅನ್ನುವಂಥದ್ದು ನಾವು ಒಂದು ನವಗ್ರಹಗಳಲ್ಲಿ ನೋಡಿದಾಗ ಶುಕ್ರ ಬಹಳಷ್ಟು ಪ್ರಮುಖವಾಗಿರುವಂತಹ ಗ್ರಹ ಆಗಿರ್ತಾನೆ. ಯಾಕಂದರೆ ಕಳತ್ರಕಾರಕ ಅಂತ ಹೇಳ್ತೀವಿ. ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಒಂದು ಗಂಡು ಅನ್ಯೋನ್ಯತೆ ಇರಬೇಕು, ದಾಂಪತ್ಯ ಸುಖ ಚೆನ್ನಾಗಿರಬೇಕು ಅಂತಂದರೆ ಶುಕ್ರ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಉದ್ಯೋಗಕ್ಕೂ ಕೂಡ ನೋಡಿ, ಒಳ್ಳೆ ಕೆಲಸ, ನಾವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಕೆಲವರು ಬದಲಾವಣೆ ನೋಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ನೋಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಒಳ್ಳೆಯ ಅವ್ರಿಗೆ ಒಂದು ಒಳ್ಳೆಯ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ಸ್ಯಾಲ್ರಿ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಇದ್ದಕ್ಕಿದ್ದಂಗೆ ಆ ಒಂದು ಕೆಲಸದಿಂದ ದೂರ ಆಗುವಂಥದ್ದು ಅಥವಾ ಸಮಸ್ಯೆಗಳನ್ನು ತಂದ್ಕೊಳ್ಳುವಂಥದ್ದು. ಇನ್ನು ಕೆಲವರು ಏನು ಮಾಡ್ತಾರೆ, ಒಳ್ಳೆ ಕೆಲಸ ಬಿಟ್ಟು ಇನ್ನೆಲ್ಲ ಹೋಗಿ ಸೇರ್ಕೊಂಡ್ಬಿಡೋದು, ಅಲ್ಲಿನೂ ಕೂಡ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು. ಇದೆಲ್ಲ ಈ ಶುಕ್ರಗ್ರಹನ ಒಂದು ಲಕ್ಷಣಗಳಿಂದ ಬರುವಂಥದ್ದು. ಶುಕ್ರಗ್ರಹ ನೀಚ ಸ್ಥಾನದಲ್ಲಿ ಬಂದಾಗ, ಜಾತಕದಲ್ಲಿ ಶುಕ್ರ ಏನಾದರೂ ಉದ್ಯೋಗ ಕ್ಷೇತ್ರದಲ್ಲಿ ಬಲಹೀನನಾಗಿದ್ದಾಗ ಈ ಕೆಲವೊಂದು ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ ಅಂತ ಹೇಳುತ್ತೆ. ಒಂದು ಹಣಕಾಸಿನ ವಿಚಾರ, ಒಂದು ದಾಂಪತ್ಯ ಸುಖದಲ್ಲಿ, ಮತ್ತು ಈ ಸಿನಿಮಾ ಕ್ಷೇತ್ರ ಆಗ್ಬೋದು, ಕಲೆಗೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಶುಕ್ರ ಒಂದು ಅಲಂಕಾರಕಾರಕ ಅಂತ ಹೇಳ್ತೀವಿ ನಾವು. ನೋಡಿ, ಶುಕ್ರ ಏನಾದರೂ ನೀಚ ಸ್ಥಾನದಲ್ಲಿ ಬಲಹೀನನಾಗಿದ್ದ ಅಂತಂದರೆ ನಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ಕೂಡ ಒಂದು ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅಥವಾ ನೋಡ್ಕೊಳ್ಬೋದು, ಎಷ್ಟೋ ಜನ ನೋಡಿ, ಎಷ್ಟೋ ದುಡ್ಡು ಇರುತ್ತೆ, ಎಷ್ಟೋ ಚೆನ್ನಾಗಿರ್ತಾರೆ, ಅವ್ರಿಗೆ ನೀಟಾಗಿ ಒಂದು ಅಲಂಕಾರಿಕವಾಗಿ ಇರಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಒಂದು ಮನೆಯಲ್ಲಿ ಅಲಂಕಾರಿಕ ವಸ್ತು ಇಡಬೇಕು, ಒಂದು ಮನೆ ಚೆನ್ನಾಗಿ ಇಟ್ಕೊಳ್ಬೇಕು, ಒಂದು ಜಾಗವನ್ನು, ಅವ್ರು ಇರುವಂತಹ ಜಾಗವನ್ನು ಒಂದು ಲಕ್ಷಣವಾಗಿ ಇಟ್ಕೊಳ್ಬೇಕು ಅಂದರೂ ಕೂಡ ಶುಕ್ರ ಚೆನ್ನಾಗಿರಬೇಕು ಅವ್ರ ಜಾತಕದಲ್ಲಿ ಅಂತ ಹೇಳುತ್ತೆ. ಅದ್ರ ಜೊತೆ ಈ ಗೋಚಾರದಲ್ಲಿ ಶುಕ್ರ ನೋಡಿ ಇವಾಗ ಏನಾಗ್ತಾ ಇದೆ, ಶುಕ್ರ ಕೇತು ಜೊತೆ ಇರುವಂಥದ್ದು. ಅದರಲ್ಲಿ ಕೂಡ ಸಿಂಹರಾಶಿಯಲ್ಲಿ ರವಿಯ ಮನೆಯಲ್ಲಿ ಶುಕ್ರನ ಸ್ಥಿತಿ ಇರೋದ್ರಿಂದ ಆ ಒಂದು ಸಿಂಹರಾಶಿ ಶುಕ್ರನಿಗೆ ನೀಚ ಸ್ಥಾನ, ಬಲಹೀನ, ಶತ್ರುಸ್ಥಾನ ಅಂತ ಹೇಳುವಂಥದ್ದಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಯಾವಾಗ ಶುಕ್ರ ಬಲಹೀನನಾಗ್ತಾನೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ. ಈಗ ಸಾಮಾನ್ಯವಾಗಿ ನಾನು ಹೇಳಿದೆ, ಶುಕ್ರ ಏನಕ್ಕೆ ಅಧಿಪತಿ ಅಂತ ಹೇಳಿದೆ, ಒಂದು ಕಳತ್ರಕಾರಕ ಅಂತ ಹೇಳ್ತಿದ್ದೆ. ಈಗ ದಾಂಪತ್ಯ ಸುಖದಲ್ಲಿ ಬಿರುಕುಂಟಾಗುವಂಥ ಸನ್ನಿವೇಶಗಳಿದ್ದು ನೋಡಬೇಕಾಗುತ್ತೆ. ಹಣಕಾಸಿನ ವಿಚಾರ, ಯಾರಿಗೂ ಹಣ ಕೊಟ್ಟಿರ್ತೀರಾ ಅದು ವಾಪಸ್ ಕೊಡೋದಿಲ್ಲ, ಅಥವಾ ಯಾರೋ ಸಾಲ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅದರಿಂದ ಏನೋ ನಷ್ಟ ಆಗುವಂಥದ್ದಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇದ್ಕಿದ್ದಂಗೆ ಕೆಲಸ ಬಿಡೋದು, ಏನೋ ಮನಸ್ಸಲ್ಲಿ ಚಂಚಲತೆ ಇರುವಂಥದ್ದು, ಇದೆಲ್ಲ ಕೂಡ ಆಗ್ಬಿಡುತ್ತೆ. ಹಾಗಾಗಿ ಯಾರಿಗೆಲ್ಲ ಈ ರೀತಿ ಆಗುತ್ತೆ ಸಮಸ್ಯೆಗಳನ್ನು ಯಾರು ಎದುರು ನೋಡಬೇಕು? ಯಾಕಂದರೆ ಯಾವಾಗ ಕೇತು ಇದ್ದಾನೆ ನೋಡಿ, ಮೊದಲೇ ಶುಕ್ರನಿಗೆ ಬಲ ಇಲ್ಲ, ಅದರಲ್ಲಿ ಕೇತು, ನಾವು ಹೇಳ್ತೀವಿ ಕೇತು ಅಂತಂದರೆ ಜಾತಕ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದಾಗ ಕೇತು ನೀಚ ಗ್ರಹ. ಎಲ್ಲ ವಿಚಾರದಲ್ಲಿ ಕೂಡ ಕೇತು ಒಂದು ಅಡ್ಗಾಲ ಆಗ್ತಾನೆ ಅಂತ ಹೇಳ್ತಾರೆ, ಅಂದರೆ ಕಟ್ಟು ಮಾಡ್ತಾನೆ ಕೇತು ಅಂತ. ಹಾಗಾಗಿ ಈ ಕೇತುವಿನ ಯುತಿಯಲ್ಲಿ ಶುಕ್ರನಿದ್ದಾಗ ಯಾವ್ಯಾವ ರಾಶಿ, ಈಗ ಸಿಂಹ ರಾಶಿಯವರು ತುಂಬ ಜನ ಹೇಳ್ತಾ ಇದ್ರು, ನಾವೇ ಹೇಳಿದ್ವಲ್ಲ, ಸಿಂಹರಾಶಿಯವರಿಗೆ ಗುರುಬಲ ಇದೆ, ನಿಮಗೆ ತುಂಬ ಚೆನ್ನಾಗಾಗುತ್ತೆ, ಮದುವೆಗಳಾಗುತ್ತೆ, ಶುಭ ಕಾರ್ಯಗಳಾಗುತ್ತೆ ಅಂತ ಹೇಳ್ತೀವಿ. ಆದರೆ ಇಂಥ ಸಮಯದಲ್ಲಿ ಏನಾಗುತ್ತೆ, ಈ ತಿಂಗಳಲ್ಲಿ ಏನಾಗುತ್ತೆ, ನಿಮಗೆ ಈ ಜುಲೈ 30ನೇ ತಾರೀಕುವರೆಗೂ ತುಂಬ ಜಾಗೃತರಾಗಿರಬೇಕು. ಮದುವೆ ಆಗುತ್ತೆ, ಆದರೆ ಏನೋ ಒಂದು ಸಮಸ್ಯೆ ಇರುತ್ತಲ್ಲಿ, ಏನೋ ಒಂದು ಸಮಸ್ಯೆ, ಯಾವ ರೀತಿಯಾದರೂ ಸಮಸ್ಯೆ ಬರುವುದು ನಿಮಗೆ. ಯಾಕಂದರೆ ಮದುವೆ ಅಂತ ನೋಡಿದಾಗ ನಾವು ಇಂಥದ್ದೇ ಸಮಸ್ಯೆ ಅಂತ ನಾವು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಾದರೂ ಸಮಸ್ಯೆ ಬರುತ್ತೆ ನೋಡಿ. ಮದುವೆ ಆಗ್ತಾ ಇದ್ದೀರಾ, ಈ ತಿಂಗಳಲ್ಲಿ ಏನಾದರೂ ನಿಮಗೆ ಮದುವೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿದೆ ಅಂದರೆ ಏನೋ ಒಂದು ಸಮಸ್ಯೆ ಇಲ್ಲ. ಏನಕ್ಕೆಂದರೆ ಮುಂದೆ ಈಗ ಆಷಾಢ ಆದ್ಮೇಲೆ ಶ್ರಾವಣಗಳು ಇರೋದ್ರಿಂದ ಇವಾಗ ಏನೋ ಅಂದ್ಕೊಳ್ತೀರಾ, ಮುಂದಿನ ಶ್ರಾವಣದಲ್ಲಿ ಮದುವೆ ಮಾಡೋಣ, ಇವಾಗೇನೋ ಒಂದು ಗಂಡು ನೋಡೋದು, ಹೆಣ್ಣು ನೋಡೋದು, ಅಥವಾ ಎಂಗೇಜ್ಮೆಂಟ್ಗಳು ಮಾಡ್ಕೊಳ್ಳುವಂಥದ್ದು, ಇವಾಗ ಶುಭ ದಿನಗಳು ಇರೋದ್ರಿಂದ ನೋಡ್ತಾ ಇರ್ತೀರಲ್ವಾ, ಅದಕ್ಕೆ ನಿಮಗೆ ತಡೆ ಆಗುವಂಥದ್ದು, ಅಥವಾ ಏನೋ ಒಂದು ಒಲ್ಲದ ಮನಸ್ಸಿಂದ ಒಂದು ಇಷ್ಟ ಇರದೆ ಈ ರೀತಿ ಕೆಲಸಗಳು ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾನಸಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಮತ್ತು ಇನ್ನೇನು ಹೇಳ್ತಾರೆ, ಸಿಂಹರಾಶಿಯವ್ರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಕೂಡ ನೀವು ನೋಡಬೇಕಾಗುತ್ತೆ. ಯಾಕೆಂದರೆ ಸುಮ್ಮನೆ ಯಾರೋ ಏನೋ ಹೇಳಿದ್ರೆ ಅಂತೇಳಿ ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗೋದು, ಅಥವಾ ಏನೋ ಸಮಸ್ಯೆಗಳನ್ನು ತಂದುಕೊಳ್ಳುವಂಥದ್ದು, ಈ ರೀತಿ ಆಗುತ್ತೆ. ಅಂದರೆ ಎಲ್ಲ ಕೆಟ್ಟದ್ದಾಗುತ್ತೆ ಅಂತಲೇ ಏನಿಲ್ಲ. ನೋಡಿ, ಈಗ ಒಂದು ಸೋದರ ಸಂಬಂಧಿಯಿಂದನೂ ಕೂಡ ನಿಮಗೆ ಅನುಕೂಲಗಳಾಗ್ಬೋದು, ಅಣ್ಣ ತಮ್ಮಂದಿರಿಂದ, ಅಕ್ಕ ತಂಗಿರಿಂದ ಎಷ್ಟೋ ಅನುಕೂಲಗಳಾಗುವಂಥದ್ದು. ನೋಡಿ, ಎಷ್ಟೋ ಜನಕ್ಕೆ ಏನೋ ಸಮಸ್ಯೆ ಆದರೂ ಪರವಾಗಿಲ್ಲ, ಯಾಕೆಂದರೆ ಮದುವೆನೇ ಆಗ್ತಾ ಇರಲ್ಲ. ಇಲ್ಲಿ ಸಮಸ್ಯೆ ಅದು ಬೇರೆ ವಿಚಾರ, ಮದುವೆನೇ ಆಗ್ತಾ ಇಲ್ಲ. ಮದುವೆ ಆಗ್ತಾ ಇದೆ ಅಂತಂದರೆ ಅದು ದೊಡ್ಡ ವಿಚಾರನೇ ಅಲ್ವಾ. ಆದರೆ ಅಂಥ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೇಕು. ಇದು ಕೆಟ್ಟದ್ದಂತ ಏನಿಲ್ಲ, ಸಮಸ್ಯೆ ಬರುತ್ತೆ ಅನ್ನುವಂತಹ ಮುಂಜಾಗ್ರತೆ ಇರೋದ್ರಿಂದ ನೀವು ಅದಕ್ಕೆ ಪರಿಹಾರಗಳನ್ನು ಸಿಂಹರಾಶಿಯವರು ಖಂಡಿತ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ತಂದುಕೊಳ್ಳುತ್ತೆ ಇವಾಗ ನಿಮಗೆ. ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಯಾರಿಗೋ ಹಣ ಕೊಡೋದು,
ಹಣ ಇಸ್ಕೊಳ್ಳುವಂಥದ್ದು, ಸಾಲ ಬಾಧೆ, ಸಾಲ ನೀವೇ ತೀರಿಸ್ಬೇಕು ಅನ್ಸ್ಕೊಂಡಿರ್ತೀರ, ಅದಾಗೋದಿಲ್ಲ. ಅಥವಾ ಯಾರೋ ನಿಮಗೆ ಹಣ ಕೊಡಬೇಕಾಗಿರುತ್ತೆ, ಅದು ಕೊಡದಲ್ಲೇ ಇರುವಂಥದ್ದಾಗ್ಬೋದು. ಅಥವಾ ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಇರೋದಿಲ್ಲ, ಎಲ್ಲೋ ಕೆಲಸ ಮಾಡ್ತಿರ್ತೀರ ಅಲ್ಲಿ ತೊಂದರೆಗಳಾಗುವಂಥದ್ದು, ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂಥದ್ರಲ್ಲಿ ಸಮಸ್ಯೆಗಳು ತಂದುಕೊಳ್ಳುವಂಥದ್ದು, ಇದೆಲ್ಲ ಕೂಡ ಈ ತಿಂಗಳು ಆಗೋದ್ರಿಂದ ನಿಮಗೂ ಕೂಡ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ.